ನೇಪಾಳದಲ್ಲಂತೂ ರಣಭೀಕರ ಮಳೆಯಾಗ್ತಾ ಇದೆ, ಜನಜೀವನ ಕೂಡ ಅಸ್ತವ್ಯಸ್ತಗೊಳ್ತಾ ಇದೆ. ಇದರ ಮಧ್ಯೆ ಈಗ ಕರ್ನಾಟಕಕ್ಕೆ ಸಿಹಿ ಸುದ್ದಿ ಸಿಗ್ತಾ ಇರುವಂತದ್ದು. ಓಕೆ, ಅದೇನೋ ನೋಡೋಣ ಈ ಸ್ಟೋರಿ ಅಲ್ವಾ? ಎಸ್. ನೋಡ್ತಿದ್ದಂತೆಯೇ ಕೊಚ್ಚಿ ಹೋದ ಬ್ರಿಡ್ಜ್. ಪ್ರವಾಹದ ಹೊಡೆತಕ್ಕೆ ಕೊಚ್ಚಿ ಹೋದ ಮನೆ, ಕಾರ್. ಮಳೆ ಅಬ್ಬರಕ್ಕೆ ನೀರು ಪಾಲಾದವು 6 ಆನೆಗಳು. ಮಳೆರಾಯ ನೇಪಾಳ, ಉತ್ತರ ಭಾರತದ ಜನತೆಗೆ ಬರ ಎಳೆದಿದ್ದಾನೆ. ಸಾಲು ಸಾಲು ಹಬ್ಬಗಳ ಆಚರಣೆಯಲ್ಲಿ ತೇಲಬೇಕಿದ್ದ ಜನ ಪ್ರವಾಹದಲ್ಲಿ ಮುಳುಗಿ ಹೋಗಿದ್ದಾರೆ. ನೇಪಾಳದಲ್ಲಿ ಪ್ರಕೃತಿಯ ತಾಂಡವ ನಡೆಯುತ್ತಿದೆ. ಅದಕ್ಕೆ ಈ ದೃಶ್ಯ ಕಂಡು ಕೇಳರಿಯದ ಭೀಕರ ಪ್ರವಾಹಕ್ಕೆ ನೇಪಾಳ ನಲುಗಿದೆ. ಕನಿಷ್ಠ 17 ಮಂದಿ ಸಾವನ್ನಪ್ಪಿದ್ದಾರೆ. 400ಕ್ಕೂ ಹೆಚ್ಚು ಮಂದಿ ನಾಪತ್ತೆಯಾಗಿದ್ದಾರೆ. ಅದರಲ್ಲಿ ನಮ್ಮ ಭಾರತದವರೇ 105 ಜನರಿದ್ದಾರೆ. ರಣಭೀಕರ ಪ್ರವಾಹದ ಒಂದೊಂದು ದೃಶ್ಯವೂ ಭಯಾನಕವಾಗಿದೆ. ನೋಡುತ್ತಲೇ 16 ಹಳ್ಳಿ ನಾಮಾವಶೇಷವಾಗಿವೆ. ನೇಪಾಳದ ಉತ್ತರದ ಕಣ್ಣೀರು ಏನೂ ಉಳಿದಿಲ್ಲ. ಬೋಟೆಕೋಶಿ ನದಿ ಅಬ್ಬರ, ಜನರು ತತ್ತರ. ಚೀನಾ ಆಕ್ರಮಿತ ಟಿಬೆಟ್ನಿಂದ ಹುಟ್ಟಿಬರೋ ಬೋಟೆಕೋಶಿ ನದಿ ಅಪಾಯದ ಮಟ್ಟ ಮೀರಿ ಹರಿಯುತ್ತಿದೆ. ಹಿಮನದಿ ಸ್ಫೋಟಗೊಂಡಿದ್ದಕ್ಕೆ ನೇಪಾಳ, ನುವಕೋಟ್ ಮತ್ತು ದಾರ್ಜಿಲಿಂಗ್ ಜಿಲ್ಲೆಗಳಲ್ಲಿ ಪ್ರವಾಹ ಜೋರಾಗಿದೆ. ಪ್ರವಾಹದಲ್ಲಿ ಕೊಚ್ಚಿ ಹೋದವು ಆನೆಗಳು. ಉತ್ತರ ಪ್ರದೇಶದ ಬಹ್ರೈಜ್ ಅರಣ್ಯದಲ್ಲಿದ್ದ 5 ಆನೆಗಳು ಕೌಡಿಯಾಲ ನದಿಯಲ್ಲಿ ಕೊಚ್ಚಿ ಹೋಗ್ತಿದ್ವು. ಆದರೆ ಗಿರ್ಜಾಪುರಿ ಬ್ಯಾರೇಜ್ನತ್ತ ಕೊಚ್ಚಿ ಹೋಗುತ್ತಿದ್ದ 2 ಮರಿಯಾನೆ ಸೇರಿದಂತೆ 5 ಕಾಡಾನೆಗಳನ್ನು ರಕ್ಷಿಸಲಾಗಿದೆ. ಕೊಡಗಿನಲ್ಲಿ ದಾಖಲೆ ಮಳೆ, ಕರ್ನಾಟಕ ಖುಷ್. ಕಾವೇರಿ ಜಲಾನಯನ ಪ್ರದೇಶದಲ್ಲಿ ದಾಖಲೆಯ ಮಳೆಯಾಗಿದೆ. ಕೊಡಗು ಜಿಲ್ಲೆಯಲ್ಲಿ ನದಿ, ಹಳ್ಳ ಕೊಳ್ಳಗಳು ತುಂಬಿ ಹರಿಯುತ್ತಿವೆ. ಭಾಗಮಂಡಲದ ಪ್ರಸಿದ್ಧ ತ್ರಿವೇಣಿ ಸಂಗಮ ನೀರಿನಿಂದ ಭರ್ತಿಯಾಗಿದೆ. ಹಾರಂಗಿ ಜಲಾಶಯಕ್ಕೆ ಹರಿದು ಬರ್ತಿದೆ ನೀರು. ಕೊಡಗಿನಲ್ಲಿ ದಾಖಲೆ ಮಳೆಯಾಗ್ತಿರೋದ್ರಿಂದ ಹಾರಂಗಿ ಜಲಾಶಯಕ್ಕೆ ಒಳಹರಿವು ಹೆಚ್ಚಿದೆ. 9,000 ಕ್ಯೂಸೆಕ್ಸ್ ನೀರು ಹರಿದು ಬರ್ತಿದ್ದು ರೈತರ ಮೊಗದಲ್ಲಿ ಮಂದಹಾಸ ಮೂಡಿದೆ. ಬ್ಯೂರೋ ರಿಪೋರ್ಟ್, ಅಶ್ವವೇಗ ನ್ಯೂಸ್. ನೋಡಿ, ನೇಪಾಳ ಅಂದ ತಕ್ಷಣ ನಮಗೆ ಹಿಮಾಲಯದ ನಯನ ಮನೋಹರ ದೃಶ್ಯಗಳು ನಮಗೆ ನೆನಪಾಗುತ್ತವೆ. ಹೌದು, ಮೌಂಟ್ ಎವರೆಸ್ಟ್ ಕೂಡ ಅಲ್ಲೇ ಇರೋದು. ಹೌದು ಸರ್. ಆಮೇಲೆ ಕಠ್ಮಂಡುವಿನ ಪಶುಪತಿನಾಥ ದೇವಾಲಯ, ಹಿಂದೂಗಳ ಪವಿತ್ರ ದೇವಾಲಯ, ಬಹಳ ಪ್ರಸಿದ್ಧಿಯನ್ನು ಪಡೆದಿದೆ. ಹೌದು ಸರ್. ಅದಕ್ಕೋಸ್ಕರನೇ ಅಷ್ಟು ದೊಡ್ಡ ಪ್ರಮಾಣದಲ್ಲಿ ಹೋಗ್ತಾರೆ ಅಲ್ಲಿ. ಆದರೆ ಈ ಸುನಾಮಿ ಅಂತ ಹೇಳಿದ್ರೆ ಈ ಸಮುದ್ರದಲ್ಲಿ ಹೇಗೆ ನಾವು ಸುನಾಮಿ ಅಂತೀವೋ, ಆದರೆ ಇದು ಹಿಮಕುಸಿತದಿಂದಾಗಿ ಉಂಟಾಗುವಂಥ ಒಂದು ಪ್ರಸಂಗ. ಒಟ್ಟಿನಲ್ಲಿ ರಕ್ಷಣಾ ಕಾರ್ಯಾಚರಣೆಗಳು ಕೂಡ ನಡೀತಾ ಇದ್ದಾವೆ ಅಂತ ಅನಿಸುತ್ತೆ.